ಶ್ರೀರಾಮ ಮಂದಿರ ಉದ್ಘಾಟನೆ ಪ್ರಯುಕ್ತ ಹುನಗುಂದದ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ಇಳಕಲ್ ನಗರದ ವಿಜಯ ಮಹಾಂತೇಶ್ವರ ಗದ್ದುಗೆಯನ್ನ ಬಿಜೆಪಿ ಕಾರ್ಯಕರ್ತರೊಂದಿಗೆ ಸ್ವಚ್ಛಗೊಳಿಸುವ ಕಾರ್ಯದಲ್ಲಿ ಪಾಲ್ಗೊಂಡರು. ಇಳಕಲ್ಲಿನ ಆರಾಧ್ಯ ದೈವ ವಿಜಯ ಮಹಾಂತೇಶ್ವರರ ಗದ್ದಿಗೆಯ ಆವರಣವನ್ನು ಸುಮಾರು 3 ಗಂಟೆಗಳ ಕಾಲ ಬಿಟ್ಟು ಬಿಡದೆ ಜೈ ಶ್ರೀರಾಮ್ ಘೋಷಣೆಗಳನ್ನು ಹಾಕುತ್ತಲೇ ಸ್ವಚ್ಛಗೊಳಿಸಿ ದೇವಸ್ಥಾನಕ್ಕೆ ಹೊಸ ಕಳೆಯನ್ನ ನೀಡಿದರು. ನಾಳೆ ನಡೆಯಲಿರುವ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ದಿನದಂದು ಎಲ್ಲ ಜನತೆ ದೀಪಾವಳಿ ಹಬ್ಬದಂತೆ ಆಚರಿಸಲು ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ಕರೆ ನೀಡಿದರು. ನಾಳೆ ದಿವಸ 22ನೇ ತಾರೀಕು ದೇಶದ ಎಲ್ಲ ಮಂದಿರಗಳಲ್ಲಿ ಪೂಜಾ ಕೈಂಕರ್ಯಗಳು, ಪ್ರಸಾದದ ವ್ಯವಸ್ಥೆ ಜೊತೆಯಲ್ಲಿ ದೇಶದ ಪ್ರತಿ ಮನೆಯಲ್ಲಿಯೂ ಕೂಡ ಶ್ರೀರಾಮನ ಪ್ರತಿಷ್ಠಾಪನಾ ಅಂಗವಾಗಿ ಪ್ರತಿ ಮನೆಯಲ್ಲಿ 5 ರಾಮದೀಪಗಳನ್ನು ಹಚ್ಚೋದ್ರ ಮುಖಾಂತರ ಯಾವ ರೀತಿ ನಾವು ದೀಪಾವಳಿಯನ್ನು ಆಚರಣೆ ಮಾಡ್ತೀವಿ ಆ ರೀತಿಯಲ್ಲಿ ಭಾರತ ದೇಶದ ಮೂಲೆ ಮೂಲೆಯಲ್ಲಿ ಪ್ರತಿಯೊಬ್ಬ ಹಿಂದೂಗಳು ಹೆಮ್ಮೆ ಪಡ್ತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಶ್ರದ್ಧೆಯಿಂದ, ಭಕ್ತಿಯಿಂದ, ಸಂಭ್ರಮದಿಂದ, ಸಡಗರದಿಂದ ಆಚರಣೆ ಮಾಡಲಿಕ್ಕೆ ಮಾನ್ಯ ಪ್ರಧಾನಿಜಿಯವರು ಕರೆ ಕೊಟ್ಟಿದ್ದಾರೆ. ಆ ತನ್ನಿಮಿತ್ತವಾಗಿ ನಾವೆಲ್ಲರೂ ಕೂಡ ಇಂದು ನಮ್ಮ ನಗರದ ಜಾಗೃತ ಸ್ಥಳವಾದ ಶ್ರೀ ವಿಜಯ ಮಹಾಂತೇಶ್ವರರ ಗದ್ದುಗೆಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ನಾಡಿನ ಎಲ್ಲ ಜನರಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ, ನಾಳೆ ದಿವಸ ತಾವೆಲ್ಲರೂ ಪ್ರತಿ ಮಂದಿರದಲ್ಲಿ ಪೂಜೆಯನ್ನು ನೆರವೇರಿಸಿ ಪ್ರಸಾದವನ್ನು ವ್ಯವಸ್ಥೆ ಮಾಡಿ ತದನಂತರ ಸಾಯಂಕಾಲ 5 ದೀಪಗಳನ್ನು ಪ್ರತಿಯೊಬ್ಬರ ಮನೆ ಮುಂದೆ, ಅಂಗಡಿ ಮುಕ್ಕಟ್ಟುಗಳ ಮುಂದೆ ಹಚ್ಚಿ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ದೇಶವಾಸಿಗಳು ಅತ್ಯಂತ ಸಂಭ್ರಮದಿಂದ ಮಾಡಲಿಕ್ಕೆ ತಾವೆಲ್ಲರೂ ಸಹಕರಿಸಬೇಕಂತೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಈ ಮೂಲಕ ಮಾಡಿಕೊಳ್ತೀವಿ. ಇದೇ ಸಂದರ್ಭದಲ್ಲಿ ಚಂದ್ರಶೇಖರ್ ಏಕ್ಬೋಟೆ, ಶೋಭಾ ಆಮ್ದಿಹಾಳ್, ಸವಿತಾ ಆರಿ, ವಿಜಯ್ ಗಿರಡ್ಡಿ, ಉಮೇಶ್ ಕೊಂಗಾರಿ, ಶಿವರಾಜ್ ಚಿಲವೇರಿ, ಕಪಿಲ್ ಪವಾರ್, ಚಿದಾನಂದ್ ಚಿನ್ನಾಪುರ್, ವೀರೇಶ್ ಮನ್ನಾಪುರ್, ಕನ್ನಿಕಾ ಅಚಲ್ಕರ್, ತೃಪ್ತಿ ಸಾಲಿಮಠ್, ಜ್ಯೋತಿ ಕಾಟಾಪುರ್, ರಾಘವೇಂದ್ರ ಶೋರೆ, ಪರಶುರಾಮ್ ಅಮಾತ್ಯಪ್ಪನವರ್ ಸೇರಿದಂತೆ ಅನೇಕ ಬಿಜೆಪಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು.